ಮೊದಲಿಗೆ ಅಜ್ಜಿ 3-4 ದಿನಕ್ಕೆ ಈ ಮನೆ ನೀರು ಹಾಕ್ತಾ ಇರೋ ತೋಟದ ಥರ ಆಗಿ ಹೋಗ್ಬಿಟ್ಟಿತ್ತಮ್ಮ. ಈಗ ನೋಡು ನೀನು ಕಾಲಿಟ್ಟ ತಕ್ಷಣ ಎಷ್ಟು ಕಳೆ ಬಂದ್ಬಿಟ್ಟಿದೆ, ಎಲ್ಲಿ ವಾಪಸ್ ಬರೋಲ್ವೋ ನೀನು ಅಂತ ಭಯ ಆಗ್ಬಿಟ್ಟಿತ್ತು ಕಣೆ. ಯಾಕಮ್ಮ ಹಾಗೆ ಅಂತೀಯ? ನನ್ನ ಪ್ರೀತಿಸೋರು ಇಷ್ಟು ಜನ ನನ್ನ ಸುತ್ತ ಇರಬೇಕಾದ್ರೆ ಆ ದೇವರಿಗೂ ಭಯ ಇರುತ್ತೆ ಅಲ್ವಾ ಅಮ್ಮ? ಇವಳನ್ನು ಮುಟ್ಟಿದ್ರೆ ಹೇಗೋ ಏನೋ ಅಂತ. ಅದಕ್ಕೆ ನೋಡು ದೇವರು ನನ್ನ ಸುರಕ್ಷಿತವಾಗಿ ನನ್ನ ಗೂಡಿಗೆ ವಾಪಸ್ ಕಳಿಸ್ಬಿಟ್ಟ. ಆಗ ಅಂಜು, ನಮ್ಮೆಲ್ಲರ ಪ್ರೀತಿಗಿಂತ ನಿಮ್ಮ ಒಳ್ಳೆತನನೇ ನಿಮ್ಮನ್ನು ಕಾಪಾಡಿಬಿಡ್ತು ಅತ್ತೆ. ಆಗ ನಚ್ಚಿ, ವಾವ್, ಡಿಪಿಕಲ್ ಸೀರಿಯಲ್ ಸೊಸೆ ಥರ ಅದು ಎಷ್ಟು ಚೆನ್ನಾಗಿ ಮಾತಾಡಿದೆಯೇ. ಆಗ ರಾಮ್, ಅಪ್ಪು ಅಳಿಯಂದ್ರು ಯಾಕೆ ಬರಲೇ ಇಲ್ಲ? ಆಗ ಅಪೇಕ್ಷಾ, ಅವರು ಬಿಸ್ನೆಸ್ ಟೂರ್ ಮೇಲೆ ಹೊರಗಡೆ ಹೋಗಿದ್ದಾರೆ, ಇನ್ನೊಂದು ದಿನ ಬರ್ತಾರೆ. ಆಗ ಅಜಿತ್, ಅಮ್ಮ ತುಂಬ ಹೊತ್ತು ನಿಂತ್ಕೊಂಡು ಸ್ಟ್ರೆಸ್ ಮಾಡ್ಕೊಬೇಡಿ, ಬನ್ನಿ ಒಳಗಡೆ ಹೋಗೋಣ. ಸಂಗೀತ, ಏನಿದೆಯಲ್ಲ? ಆಗ ಶ್ರವಣ್, ಇದೆಲ್ಲ ನಿನ್ನ ಸೊಸೆ ಕೈವಾಡ ಅಕ್ಕ. ಆಗ ರಾಮ್, ಸಂಗೀತ ಕೇಕ್ ಕಟ್ ಮಾಡು. ಆಗ ಸಂಗೀತ ಅವರು ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸ್ತಾರೆ. ಆಗ ಭೂಮಿ, ಇವಾಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದೀರಾ, ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ, ನಾನು ಹೋಗಿ ಜ್ಯೂಸ್ ಮಾಡಿಕೊಂಡು ಬರ್ತೀನಿ. ಆಗ ಸಂಗೀತ, ಒಂದು ನಿಮಿಷ, ಯಾರು ನೀನು? ಇಷ್ಟಕ್ಕೂ ನನಗೆ ಜ್ಯೂಸ್ ಮಾಡಿ ಕೊಡೋದಕ್ಕೆ ನೀನ್ಯಾರು? ಈ ಮನೆಗೂ ನಿನಗೂ ಏನು ಸಂಬಂಧ? ಆಗ ಸತ್ಯನ, ಸಂಗೀತ ಮನೆಗೆ ಏನಾದರೂ ನೆನಪು ವಾಪಸ್ ಬಂತ? ಆಗ ಅಜ್ಜಿ, ಇದೇನೇ ಪಟ್ ಅಂತ ಹೀಗೆ ಹೇಳಿಬಿಟ್ಟೆ. ಆಗ ಶ್ರವಣ್, ಇದೇನಕ್ಕ ಹೀಗೆ ಕೇಳ್ತಾ ಇದೀಯಾ? ಅವಳನ್ನು ಯಾರು ಅಂದ್ಕೊಂಡೆ? ನಿನ್ನ ಸೊಸೆ ಮರ್ತ್ಬಿಟ್ಟಿಯಾ? ಆಗ ದೇವಯಾನಿ, ಮೋಸ್ಟ್ಲಿ ಮೆಡಿಷನ್ ಪ್ರಭಾವ ಅನಿಸುತ್ತೆ. ಆಗ ನಚ್ಚಿ, ಅಮ್ಮ ಆರ್ ಯು ಓಕೆ? ತಲೆ ಏನಾದರೂ ನೋಯ್ತಾ ಇದೆಯಾ? ನನಗೇನೂ ಆಗಿಲ್ಲ ನಚ್ಚಿ, ನಾನು ಚೆನ್ನಾಗೇ ಇದ್ದೀನಿ. ಅದಕ್ಕೆ ಕೇಳ್ತಾ ಇರೋದು, ನನ್ನ ಮೇಲೆ ಅಕ್ಕರೆ ತೋರಿಸೋದಕ್ಕೆ ಇವಳು ಯಾರು ಅಂತ. ಹೇಳು, ಯಾರು ನೀನು? ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ? ಹೇಳು, ಯಾರು ನೀನು? ಆಗ ಸತ್ಯನ, ಸಂಗೀತಮ್ಮ ಸಾಕು, ಪಾಪ ಅವಳು ಈ ಮನೆ ಹಿರಿ ಸೊಸೆ, ಇವಳನ್ನ ಹೀಗ ನೀವು ಟ್ರಾಲ್ ಮಾಡೋದು. ಆಗ ಸಂಗೀತ, ಸತ್ಯ ಸೊಸೆ ಅಂತ ನೀನು ಹೇಳ್ತಾ ಇದೀಯಾ? ಆ ಭಾವನೆ ಇವಳಿಗೆ ಇದೆಯಾ? ಬಂದಾಗಿಂದ ನಾನು ನೋಡ್ತಾನೇ ಇದ್ದೀನಿ. ಅತ್ತೆ ಅಂತ ಒಂದೇ ಒಂದ್ಸರಿ ಬಾಯಿ ತುಂಬ ಕರೆದ್ಲಾ? ನಾನು ಯಾರೋ ಪಕ್ಕದ ಮನೆಯವಳು, ಅರಿಶಿನ ಕುಂಕುಮಕ್ಕೆ ಬಂದಿದ್ದೀನಿ ಅನ್ನೋ ಥರ ಬನ್ನಿ ಕೂತ್ಕೊಳ್ಳಿ, ಜ್ಯೂಸ್ ಕುಡೀರಿ ಅಂತಿದ್ದಾಳೆ. ಇಷ್ಟಕ್ಕೂ ನಾನು ಮನೆಗೆ ಬಂದಾಗ ನೀವೆಲ್ಲರೂ ನನ್ನನ್ನು ಮಾತಾಡಿಸಿದ್ರಿ, ಇವಳು ನನ್ನ ಮಾತಾಡಿಸಿದ್ಲಾ? ಆಗ ಸತ್ಯನ, ಸದ್ಯ ಮೆಮೊರಿ ಲಾಸ್ ಆಗಿಲ್ವಲ್ಲ? ಆಗ ರಾಮ್, ಅಯ್ಯೋ ನನ್ನ ತಾಯಿ, ಒಂದ್ಸಲಿ ಅತ್ತೆ ಅಂತ ಕರೆದ್ಬಿಡಮ್ಮ, ಇಲ್ಲಾಂದರೆ ನೆಲ ನಡುಗಿ ಬಿಡುತ್ತೆ. ಆಗ ಭೂಮಿ, ಅತ್ತೆ ಇಬ್ರು ಹಗ್ ಮಾಡ್ತಾರೆ. ಈಗ ನೀನು ನನ್ನ ಮುದ್ದಿನ ಸೊಸೆ ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ. ನೀವು ಆಸ್ಪತ್ರೆಯಿಂದ ಮನೆಗೆ ಬಂದ್ರಲ್ಲ, ಆ ಖುಷಿಗೆ ನನಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ. ಆಯಿತು ಅಳಬಾರ್ದು, ನನಗೂ ಅರ್ಥ ಆಗುತ್ತೆ. ನಚ್ಚಿ, ಸಾರಿ ಕಣೋ, ನನ್ನಿಂದ ನಿಮ್ಮ ಮದುವೆ ಮುಂದಕ್ಕೆ ಹೋಯ್ತು, ಆದರೆ ಇನ್ನೂ ತಡ ಮಾಡೋದು ಬೇಡ. ಇವತ್ತೇ ಗುರುಗಳನ್ನು ಕರೆಸಿ ಒಂದು ಒಳ್ಳೆ ಡೇಟ್ನ ಫಿಕ್ಸ್ ಮಾಡಿಸಿ ಬಿಡೋಣ. ಆಗ ನಚ್ಚಿ, ಅಮ್ಮ ನನಗೆ ಯಾವ ಮದುವೆನೂ ಬೇಡ, ನೋಡು ನೀನು ಕಂಪ್ಲೀಟಾಗಿ ಹುಷಾರಾದ್ಮೇಲೆ ನನ್ನ ಮದುವೆ ವಿಚಾರ ಮಾತಾಡೋಣ, ಓಕೆ? ಏನೋ ನೀನು, ನಾನು ಚೆನ್ನಾಗಿದ್ದೀನಲ್ಲ. ಆಗ ಅಜಿತ್, ಅಮ್ಮ ನಿಮಗೆ ನೀವು ಫುಲ್ ರಿಕವರಿ ಆಗಿ ಹೋಗಿದ್ದೀರಾ ಅಂತ ಅನಿಸುತ್ತೆ, ಆದರೆ ಇನ್ನೂ ನೀವು ಕಂಪ್ಲೀಟ್ ಆಗಿ ರಿಕವರಿ ಆಗಿಲ್ಲ ಅಮ್ಮ. ನೀವು ರಿಕವರಿ ಆಗೋದಕ್ಕೆ ಇನ್ನೊಂದು ಸ್ವಲ್ಪ ದಿನ ಹಿಡಿಯುತ್ತೆ, ಅಲ್ಲಿವರೆಗೂ ಮದುವೆ ಬೇಡ ಅಂತ ನಚ್ಚಿ ಹೇಳ್ತಾ ಇದ್ದಾನೆ ಅಷ್ಟೇ. ಆಗ ರಾಮ್, ಅದು ಸರಿನೇ, ತೀರಾ ಇಷ್ಟೊಂದು ಆಯಾಸ ಆಗಿ ಮದುವೆ ಮನೆಗೆ ಬಂದರೆ ನೋಡಿದವರು ಏನು ಅನ್ಕೊತಾರೆ? ಆಗ ನಚ್ಚಿ, ಅಲ್ವಾ ಡ್ಯಾಡ್, ಇದನ್ನೇ ಹೇಳ್ತಾ ಇರೋದು ನಾನು, ಅಲ್ವಾ ಅಂಜು? ಹ್ಞೂ ಅಂತಾರೆ. ಆಗ ದೇವಯಾನಿ, ನಾನು ನನ್ನ ಅಳಿಯನ ಕಡೆನೇ, ಸಂಗೀತ ಸಂಪೂರ್ಣವಾಗಿ ಗುಣ ಆದಮೇಲೆ ಮದುವೆ ಮಾತುಕತೆ. ಆಗ ಸಂಗೀತ, ಏನು ನೀವೆಲ್ಲರೂ ನನ್ನ ಮಾತನ್ನ ಯಾರೂ ಕೇಳಲ್ಲ ಅಂತೀರಲ್ಲ, ಸರಿ ಬಿಡಿ, ನೀವೆಲ್ಲರೂ ಹೇಗೆ ಹೇಳ್ತಿರೋ ಹಾಗೆ. ಆಗ ಭೂಮಿ, ಅತ್ತೆ ತನ್ನೆಗೆ ಜ್ಯೂಸ್ ಮಾಡ್ಕೊಂಡು ಬರಲಾ ನಿಮಗೆ? ಬೇಡ ಭೂಮಿ, ನನಗೆ ಜ್ಯೂಸ್ ಬೇಡ, ನೀನು ಮಾಡೋ ಟೀ ಕುಡಿಬೇಕು ಅಂತ ತುಂಬ ಆಸೆ ಆಗ್ತಿದೆ, ಮಾಡಿಕೊಡ್ತೀಯಾ? ಅಷ್ಟೇ ತಾನೇ, 2 ನಿಮಿಷದಲ್ಲಿ ಮಾಡ್ಕೊಂಡು ತರ್ತೀನಿ ಅಮ್ಮ ಅಂತ ಭೂಮಿ ಬಿಡ್ತಿರ್ತಾರೆ. ಆಗ ಅಜಿತ್ ಹಿಡ್ಕೋತಾರೆ. ಭೂಮಿ, ಏನಾಯ್ತು? ಅತ್ತೆ ಕಾಲಿಗೆ ಗಾಯ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ ಹೌದಾ, ತುಂಬ ನೋವಾಗ್ತಾ ಇದೆಯಾ? ಎಲ್ಲಿ ಕಾಲು ತೋರಿಸು. ಅಯ್ಯೋ ಅತ್ತೆ, ಅಂತ ದೊಡ್ಡ ಗಾಯ ಏನೂ ಮಾಡ್ಕೊಂಡಿಲ್ಲ, ಅದು ಒಂದು ಸಣ್ಣ ಗಾಜಿನ ಪೀಸ್ ಮೇಲೆ ಕಾಲು ಇಟ್ಬಿಟ್ಟೆ ಅಷ್ಟೇ. ಅಯ್ಯೋ ಪೆದ್ದಿ, ನೋಡ್ಕೊಂಡು ಓಡಾಡಬೇಕು ತಾನೇ. ಆಗ ಅಜಿತ್, ನಚ್ಚಿ ಸೆಪ್ಟಿಕ್ ಇಂಜೆಕ್ಷನ್. ಆಗ ಭೂಮಿ, ಏನು ಇಂಜೆಕ್ಷನಾ? ನನಗೆ ಬೇಡಪ್ಪ ಅಂತ ಹೋಗುವಾಗ ಮತ್ತೆ ಅಜಿತ್ಗೆ ಡಿಕ್ಕಿ ಹೊಡೆದು ಕೆಳಗೆ ಬೀಳುವಾಗ ಅಜಿತ್ ಹಿಡ್ಕೋತಾರೆ. ಆಗ ಸತ್ಯನ, ಅಯ್ಯೋ ದೇವರೇ, ಈ ಗಂಡ ಹೆಂಡತಿ ರೊಮ್ಯಾನ್ಸ್ ತಡ್ಕೊಳ್ಳೋಕೆ ಆಗ್ತಿಲ್ವಲ್ಲಪ್ಪ, ಇವಳು ಬೇಕು ಅಂತಲೇ ಬೀಳೋದಂತೆ, ಅವನು ಕರೆಕ್ಟ್ ಟೈಮ್ಗೆ ಕ್ಯಾಚ್ ಹಾಕೊಳ್ಳೋದಂತೆ, ಏನಿದು ಕತೆ? ಆಗ ಶ್ರವಣ್, ನಚ್ಚಿ ಫಸ್ಟ್ ಹೋಗಿ ಇಂಜೆಕ್ಷನ್ ತಗೊಂಡ್ಬಾ. ಅಯ್ಯೋ ಮೈದು ಬೇಡ. ಆಗ ಸಂಗೀತ, ಎಲ್ಲಿಗೆ ಹೋಗ್ತಿದೀಯಾ? ಸುಮ್ಮನೆ ನಿಂತ್ಕೋ, ಕಾಲು ನೋವು ಇದೆ ತಾನೆ, ಸುಮ್ಮನೆ ಇರು. ಅತ್ತೆ ಸುಮ್ಮನೆ ಇರು, ಒಂದು ಚಿಕ್ಕ ಇಂಜೆಕ್ಷನ್ ಅಷ್ಟೇ, ಏನೂ ಆಗಲ್ಲ, ಸುಮ್ಮನೆ ಇರು. ಅಯ್ಯಯ್ಯೋ ಇಂಜೆಕ್ಷನ್, ನನಗೆ ತುಂಬ ಭಯಪ್ಪ. ಅಯ್ಯಯ್ಯೋ ಏನು ಭೂಮಿ, ನೀನು ಒಂದು ಸಣ್ಣ ಸೂಜಿಗೆ ಹೆದರ್ಕೊ ಹೇಗೆ? ಆಯಿತು, ನಿನ್ನ ಭಯನ ನಾನು ದೂರ ಮಾಡ್ತೀನಿ, ಸರಿನಾ? ಬಾ ಇಲ್ಲಿ ಕೂತ್ಕೋ.
ಅಯ್ಯೋ ಬೇಡ ಅತ್ತೆ, ಅಯ್ಯೋ ನೀನು ಕೂತ್ಕೋ, ನೀನು ನಿಧಾನವಾಗಿ ಕೂತ್ಕೋ. ಬಾ ಅಜಿತಾ, ನೀನು ಏನು ನೋಡ್ತಾ ಇದೀಯಾ? ಬಾ ಇಲ್ಲಿ ಕೂತ್ಕೋ. ನೀನೇ ಕಣೋ, ಬಾರೋ ಇಲ್ಲಿ ಕೂತ್ಕೋ. ಹ್ಞೂ ಕೂತ್ಕೊಂಡ್ಯಾ? ಈಗ ನೀವಿಬ್ರು ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಯಾಕೋ ಎದ್ದೇಳ್ತಾ ಇದೀಯಾ? ನಾನು ಕೂತ್ಕೋ ಅಂತ ಹೇಳಿದೆ ತಾನೆ? ಕೂತ್ಕೋ, ಅಲ್ಲಿ ಕೂರೋ. ನೋಡೋ ಈಗ ಅತ್ತೆ, ಸುಮ್ಮನೆ ಕೂತ್ಕೋ ಅಂದರೆ ಕೂತ್ಕೊಂತಾ ಇರಬೇಕು. ಆಗ ಶ್ರವಣ್, ಅಕ್ಕ ಒಂದ್ಸಲ ಹೇಳಿದ್ಮೇಲೆ ಮುಗಿದು ಹೋಯ್ತು. ನಿಮಗೆ ಗೊತ್ತಿಲ್ವಾ ಅವಳು ಏನು ಹೇಳ್ತಾಳೆ ಅದನ್ನು ಮಾಡಿಬಿಡಿ. ಅಜಿತಾ, ಮೊದಲು ಭೂಮಿ ಮೇಲೆ ನಿನಗೆ ಪ್ರೀತಿ ಹುಟ್ಟಿದಾಗ ಅದನ್ನು ಅವಳ ಹತ್ರ ಹೇಗೆ ಹೇಳಬೇಕು ಅಂತ ನೀನು ಪ್ರಾಕ್ಟೀಸ್ ಮಾಡಿರ್ತೀಯ ತಾನೆ? ಈಗ ಅದನ್ನೇ ನಮ್ಮೆಲ್ಲರ ಮುಂದೆ ಭೂಮಿಗೆ ಒಂದ್ಸಲ ಹೇಳು. ಯಾಕೆ ಹಾಗೆ ಮುಖ ನೋಡ್ತಿದೀಯಾ? ಹೇಳು. ನೀನು ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಆಗ ಅಜ್ಜಿ ಆನೆ ಮಾಡಿದಾಳೆ ಅಂದರೆ ನಿಮ್ಮಮ್ಮ ಮೀರೋ ಹಾಗೆ ಇಲ್ಲ. ಆಗ ಶ್ರವಣ್ ಮೀರಿದ್ರೆ ಆಗ ಅಜಿತ್ ಮಾವ ಹೇಳ್ತೀನಿ, ನಾನು ನಿನ್ನ ಮೊದಲನೇ ಸಲ ನೋಡಿದ್ದು ದೇವಸ್ಥಾನದಲ್ಲಿ. ಆ ಒಂದು ಭೇಟಿ ನನ್ನ ಜೀವನನ ಇಲ್ಲಿಗೆ ತೊಗೊಂಡು ಬಂದು ನಿಲ್ಲಿಸುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಿನ್ನನ್ನು ಮನಸಾರೆ ಪ್ರೀತಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ನಿನ್ನನ್ನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಈ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನಿನ್ನ ಒಳ್ಳೆತನದ ಮುಂದೆ ನಾನು ಸಂಪೂರ್ಣ ಸೋತು ಹೋಗಿದ್ದೆ ಭೂಮಿ. ನಿನ್ನ ಪ್ರಾಮಾಣಿಕತೆ, ನಿನ್ನ ಒಳ್ಳೆತನ, ಸ್ವಲ್ಪ ನಿನ್ನ ಪೆದ್ದತನ, ಇದೆಲ್ಲನೂ ನನ್ನ ಮನಸ್ಸಿಗೆ ಆಳವಾಗಿ ಇಳ್ಕೊಂಡ್ಬಿಟ್ಟಿತ್ತು. ನೀನಂದರೆ ನನಗೆ ಪ್ರಾಣ ಭೂಮಿ. ಎಷ್ಟರ ಮಟ್ಟಿಗೆ ಅಂದರೆ ನೀನು ಇಲ್ಲ ಅಂದರೆ ನಾನು ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ. ಐ ಲವ್ ಯು ಭೂಮಿ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಭೂಮಿ. ನನ್ನ ಜೀವನದಲ್ಲಿ ನಾನು ನಿನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡ. ಕೊನೆಯವರೆಗೂ ನನ್ನ ಜೊತೆನೇ ಇದ್ಬಿಡು ಭೂಮಿ. ಆಗ ಶ್ರವಣ್, ಪರವಾಗಿಲ್ಲ, ಪೊಲೀಸ್ ಹಾರ್ಟಲ್ಲೂ ಪ್ರೀತಿ ಹೇಗೆ ಅರಳಿದೆ ನೋಡಕ್ಕ. ಆಗ ರಾಮ್, ಕಲ್ಲರಳಿ ಹೂವಾಗಿ. ಆಗ ಅಜ್ಜಿ, ಅಜಿತಾ ಏನೋ ಲವ್ ಹೇಳ್ಕೊಂಡ್ಬಿಟ್ಟ, ಆದರೆ ಭೂಮಿ ಏನೂ ಹೇಳೇ ಇಲ್ಲ. ಆಗ ಸತ್ಯನ, ಈಗ ಹೇಳ್ತಾಳೆ ಅಲ್ವಾ ಭೂಮಿ? ಆಗ ಸಂಗೀತ, ಭೂಮಿ ನೀನು ನನ್ನ ಮುದ್ದಿನ ಸೊಸೆ ಅಲ್ವಾ? ಈಗ ನೀನು ಹೇಳು, ನನ್ನ ಮಗನಿಗೆ ನಿನ್ನ ಪ್ರೀತಿ ಯಾವ ರೀತಿ ಹೇಳ್ಕೊಂಡೆ ಹೇಳು. ಭೂಮಿ ಎದ್ದು ಹೋಗ್ತಿರ್ತಾರೆ. ಭೂಮಿ ಎಲ್ಲಿ ಹೋಗ್ತಾ ಇದೀಯಾ? ಕೂತ್ಕೋ. ಅತ್ತೆ, ನಿನಗೆ ಒಂದು ರೂಲ್ಸು, ನನ್ನ ಮಗನಿಗೆ ಒಂದು ರೂಲ್ಸಾ? ಹೇಳು ಅಂದರೆ ಹೇಳಬೇಕು ಅಷ್ಟೇ. ಅದು ಹಾಗಲ್ಲ ಅತ್ತೆ. ಆಗ ಶ್ರವಣ್, ಕರೆಕ್ಟಾಗಿ ಹೇಳಿದೀಯಾ ಅಕ್ಕ. ರೂಲ್ ಅಂದಮೇಲೆ ರೂಲ್. ಈಗ ನೀವು ಅಕ್ಕ ಹೇಳಿದ ಹಾಗೆ ಮಾಡದೇ ಇದ್ದರೆ ಮತ್ತೆ ಆನೆ ಹಾಕಿಬಿಡ್ತಾಳೆ ಅಷ್ಟೇ. ಆಗ ಭೂಮಿ, ಸಾಹೇಬ್ರೆ ನೀವಂದರೆ ನನಗೆ ತುಂಬ ಇಷ್ಟ. ಅದನ್ನು ಹೇಳ್ಕೋಬೇಕು ಅಂತ ನಾನು ತುಂಬ ಸಲ ಪ್ರಯತ್ನಪಟ್ಟೆ. ಆದರೆ ಯಾಕೋ ಧೈರ್ಯನೇ ಸಾಕಾಗಲಿಲ್ಲ ಸಾಹೇಬ್ರೆ. ನಿಮಗೆ ಏನು ಗೊತ್ತಾ, ನಾನು ಮೊದಲನೇ ಸರ್ತಿ ನನ್ನ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಂಡಿದ್ದು ನಿಮ್ಮ ಫೋಟೋ ಮುಂದೆ. ಆ ಫೋಟೋ ಮುಂದೆ ಹೇಳ್ಕೋದಕ್ಕೆ ನನಗೆ ತುಂಬ ಭಯ ಆಗಿ ಹೋಯಿತು ಸಾಹೇಬ್ರೆ. ಅದಕ್ಕೆ ನನ್ನ ಎಲ್ಲ ಭಾವನೆಗಳನ್ನು ನಾನು ಡೈರಿಯಲ್ಲಿ ಬರೆದೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಸಂಗೀತ, ಅರೆ ಲಕ್ಷ್ಮಿಯವರೇ ಏನಿದು ದಿಢೀರಂತ ಬಂದ್ಬಿಟ್ರಿ? ಆಗ ಲಕ್ಷ್ಮಿ, ಭೂಮಿ ಲಗೇಜ್ ತಗೊಂಡು ಹೋಗೋಣ ಅಂತ ಬಂದೆ. ಹಾಗೆ ವಿಷಯ ಗೊತ್ತಿಲ್ವಾ ಅಮ್ಮ? ಆಗ ಭೂಮಿ, ಲಕ್ಷ್ಮಕ್ಕ ನೀನು ಯಾವಾಗ ಬಂದೆ? ಆಗ ಸಂಗೀತ, ಭೂಮಿ ನಾನು ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ನೀನು ನನ್ನ ಮಗ ಜಗಳ ಮಾಡ್ಕೊಂಡ್ರಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.